ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ರಾಡಕ್ಟು. ಹ್ಯಾಪಿ 5th ಮಂತ್. ತುಂಬ ಜನ ನನಗೆ ಹೇಳ್ತಾ ಇದ್ರಿ ಪಾಪುಗೆ ಏನು ಯೂಸ್ ಮಾಡ್ತೀರಾ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ. ಮೋಸ್ಟ್ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತ ಅಂದರೆ ಇದು ನೋಡಿ. ತಲೆ ಅವಳ್ದು ಹೆಂಗಾಗಿದೆ ಅಂತ. ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಆ್ಯಕ್ಚುಲಿ ನಮ್ಮ ಮಗಳು ಹುಟ್ಟಿ 5 ತಿಂಗಳಾಯಿತು. 5th ಮಂತ್ ಬರ್ಡೇ ಇವತ್ತು. ಸೊ ದಟ್ಸ್ ವೈ ಈಸಿಯಾಗಿ ಕ್ವಿಕ್ಕಾಗಿ ಕೇಕ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮಾಡೋಣ. ಆ್ಯಂಡ್ ಇವತ್ತು ಆಚೆ ಹೋಗಿದ್ದಾಳೆ ಅವಳು. ಸಚಿನ್ ಇಲ್ಲ, ಸಚಿನ್ ಸ್ವಲ್ಪ ಆಚೆ ಕೆಲಸ ಇದೆ ಅಂತ ಹೋಗಿದ್ದಾನೆ. ಆ್ಯಂಡ್ ಇನ್ನೊಂದೇನೆಂದರೆ ತುಂಬ ಜನ ನನಗೆ ಹೇಳ್ತಾ ಇದ್ರಿ ಪಾಪುಗೆ ಏನು ಯೂಸ್ ಮಾಡ್ತೀರಾ, ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಅಂತ. ಸೊ ಯಾ ಲಿಟಲ್ ರಿಚುವಲ್ಸ್ ಅಂತ ಇವ್ರ ಪ್ರಾಡಕ್ಟು. ಇನ್ಸ್ಟಾಗ್ರಾಮಲ್ಲಿ ಇವ್ರದ್ದು ಪೇಜ್ ಇದೆ, ನಾನು ಇವ್ರನ್ನ ಟ್ಯಾಗ್ ಮಾಡಿರ್ತೀನಿ ನಿಮಗೆ. ಸೊ ಇದರಲ್ಲಿ ಏನೇನಿದೆ ತೋರಿಸ್ತೀನಿ ರೀ. ಆ್ಯಕ್ಚುಲಿ ಇದು ಲಾಸ್ಟ್ ಟೈಮ್ ತರಿಸಿದ್ದು. ಇದು ಬೇಸಿಕಲಿ ನಮಗೆ ಪ್ರಮೋಷನ್ ಅಂತ ಕಳಿಸಿದ್ರು ಪ್ರಾಡಕ್ಟ್ಸು, ನೀವೇ ನೋಡ್ತಾ ಇರ್ಬೋದು. ಇದು ಆ್ಯಕ್ಚುಲಿ ಬಾಡಿ ಬಟರು. ನನಗೆ ಸಖತ್ ಇಷ್ಟ ಆಯಿತು ಇದು ಪ್ರಾಡಕ್ಟ್ಸು. ಸೊ ದಟ್ಸ್ ವೈ ನಾನು ಮತ್ತೆ ರೀಆರ್ಡರ್ ಮಾಡಿದ್ದೀನಿ. ಇದು ಶ್ಯಾಂಪೂ ಮತ್ತು ಹೇರ್ ವಾಶ್ ಮತ್ತು ಬಾಡಿ ವಾಶ್, ಇದು ಬೇಬಿದು ಇದೆಲ್ಲ. ಆ್ಯಂಡ್ ಇನ್ನೊಂದು ಇಲ್ಲೆಲ್ಲೋ ಇದೆ, ಮತ್ತು ಒಂದು ಆಲ್ಮಂಡ್ ಆಯಿಲ್ ಕೊಟ್ಟು ಕಳಿಸಿದ್ರು. ಪ್ರಮೋಷನ್ಗೆ ಅಂತ ಕೊಟ್ಟು ಕಳಿಸಿದ್ರು, ಬಟ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ಪ್ರಾಡಕ್ಟು ಎಲ್ಲನೂ. ಸೊ ದಟ್ಸ್ ವೈ ನಾನೇ ಆರ್ಡರ್ ಮಾಡ್ಕೊಂಡಿರೋದು. ಇದು ನಾನೇ ಪೇ ಮಾಡಿ ಆರ್ಡರ್ ಮಾಡಿರೋದು. ಇದು ತುಂಬ ಇಷ್ಟ ಆಯಿತು ಅನ್ನೋ ಕಾರಣಕ್ಕೆ. ಸೊ ಇದರಲ್ಲೆಲ್ಲ ಏನೇನಿದೆ ಅಂತ ಅಂದರೆ ನಾನು ಏನೇನೆಲ್ಲ ಈ ಪ್ಯಾಕಲ್ಲಿ ಆರ್ಡರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ಚೂಸಿಂಗ್ ಅಸ್. ಆ್ಯಂಡ್ ಮೇಡ್ ಸೇಫ್ ಇದು. ಸೊ ಯಾವುದೇ ರೀತಿ ಸ್ಮೆಲ್ ಆರ್ ಸಮಥಿಂಗ್ ಇರಲ್ಲ. ಸ್ಮೆಲ್ ಬಂದ್ರೂ ಬಟ್ ತುಂಬ ಮೈಲ್ಡಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಇವ್ರದ್ದು ಮೋಸ್ಟ್ ನನ್ನ ಫೇವ್ರೆಟ್ ಪ್ರಾಡಕ್ಟ್ ಅಂತ ಅಂದರೆ ಇದು ಬಯೋ ಬಾಡಿ ಬಟರ್ ಅಂತ. ನಿಜವಾಗ್ಲೂ ಸಕ್ಕತ್ತಾಗಿದೆ. ಲಾಸ್ಟ್ ಟೈಮ್ ಆ್ಯಕ್ಚುಲಿ ಅವ್ರು ನನಗೆ ಒಂದು 50 ml ಏನೋ ಕಳಿಸಿದ್ರು. ನಾನು ಇದನ್ನು ಮತ್ತೆ 100 ml ನಾನು ಆರ್ಡರ್ ಮಾಡಿದ್ದೀನಿ. ಸೊ ತೋರಿಸ್ತೀನಿ ನಿಮಗೆ. ಇದೇನಿಲ್ಲ ಅಂದರೂ ಒಂದು 2 months ಬರುತ್ತೆ ಅವಳಿಗೆ. ಎವ್ರಿಡೇ ಯೂಸ್ ಮಾಡ್ತೀನಲ್ಲ, ಸೊ 2 months ಬರುತ್ತೆ. ಅವಳದು ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ 100 ಗ್ರಾಮ್ ಆರ್ಡರ್ ಮಾಡಿದ್ದೀನಿ. ಅವಳ ಬಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ಇದನ್ನು ಹಾಕಿದ್ರೆ ಸಕ್ಕತ್ತಾಗಿರುತ್ತೆ. ಸ್ಮೆಲ್ಲು ಅಷ್ಟೇ ಸೂಪರಾಗಿರುತ್ತೆ. ನಾನೇ ಒಂದು ದಿನ ಯೂಸ್ ಮಾಡಿರ್ತೀನಿ. ನನಗೆ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿದೆ ಇದು ಪ್ರಾಡಕ್ಟು. ಸೊ ಅವಳಿಗೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಯೂಸ್ ಆಗಿದೆ ಇದು. ಸೊ ದಟ್ಸ್ ವೈ ಇದನ್ನ ಮತ್ತೆ ಆರ್ಡರ್ ಮಾಡಿದ್ದೀನಿ. ನಾನು ದೊಡ್ಡದೇ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇದೊಂದು, ಆಮೇಲೆ ಆಲ್ಮಂಡ್ ಆಯಿಲ್ ಕಳಿಸಿದ್ರು ಅವರು ಅಗೇನು. ಸೊ ನಾನು ಅದನ್ನ ಮತ್ತೆ ಆರ್ಡರ್ ಹಾಕ್ತೆ. ಆಲ್ಮಂಡ್ ಆಯಿಲ್ ಮತ್ತೆ ಆರ್ಡರ್ ಹಾಕ್ತೆ ನಾನು, ಬೇಕಿತ್ತು. ಸೊ ಚೆನ್ನಾಗಿದೆ ಇದೂ. ಆ್ಯಂಡ್ ಇನ್ನೊಂದು ಫೇಸ್ ಕ್ರೀಮು, ಅವಳಿಗೆ ಫೇಸ್ ಕ್ರೀಮ್ ಬೇಕಿತ್ತು ಒಂದು. ನಾನು ಸೆಟಾಫಿಲ್ ಆ್ಯಂಡ್ ಸೆಬಾಮೈಡ್ ಯೂಸ್ ಮಾಡ್ತಾಯಿದ್ದೆ, ಅದು ಇನ್ನೂ ಇದೆ. ಬಟ್ ಒಂದು ಫೇಸ್ ಕ್ರೀಮ್ ಇರಲಿ ಅಂತ ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ಇನ್ನೊಂದು ಇದು ಬಂದು ಲೋಷನ್ನು, ಬಾಡಿ ಲೋಷನ್ನು. ಸೊ ಬಾಡಿ ಬಟರ್ ಬೇರೆ, ಬಾಡಿ ಲೋಷನ್ ಬೇರೆ. ನೀವು ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು. ನನ್ನ ಸಜೆಷನ್ ಏನಪ್ಪ ಅಂತಂದರೆ ವಿಂಟರ್ ಸೀಸನ್ಗೆ ಈ ಬಾಡಿ ಬಟರ್ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಫುಲ್ ಒಳ್ಳೆ ಬೆಣ್ಣೆ ಮುಟ್ದಂಗೆ ಆಗುತ್ತೆ ಅವಳದು ಮೈಯಲ್ಲಿ, ಆ ಥರ ಇರುತ್ತೆ. ಆ್ಯಂಡ್ ಇದೊಂದು ಬಾಡಿ ಲೋಷನ್ ತರಿಸ್ದೆ, ಬಿಕಾಸ್ ಬಾಡಿ ಬಟರ್ ಲಾಸ್ಟ್ ಟೈಮ್ ಯೂಸ್ ಮಾಡಿದ್ದಲ್ವಾ. ಬಾಡಿ ಲೋಷನ್ ಯಾವ ಥರ ಇರುತ್ತೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಬಾಡಿ ಲೋಷನ್ ತರಿಸ್ದೆ ಅದ್ರ ಜೊತೆ. ಆ್ಯಂಡ್ ಇದೊಂದು ಅಗೈನ್ ಶ್ಯಾಂಪು ಹೇರ್ ವಾಶ್ ಮತ್ತು ಬಾಡಿ ವಾಶು, ಅದೇ ಸೇಮ್ ಪ್ಯಾಕೇಜು. ಆಲ್ರೆಡಿ ನಾನು ತೋರಿಸಿದ್ನೆಲ್ಲ ಖಾಲಿ ಆಗಿತ್ತಲ್ಲ. ಸೊ ದಟ್ಸ್ ವೈ ಇಷ್ಟು ಆರ್ಡರ್ ಮಾಡಿದ್ದೀನಿ. ಇಷ್ಟಕ್ಕೆ ನನಗೆ ಹತ್ತಿರ 4500 ಏನೋ ಬಿತ್ತು. ಆಯಿತು ಇಷ್ಟಕ್ಕೂ. ನಾನೆಲ್ಲ ಸ್ವಲ್ಪ ದೊಡ್ಡದೇ ಆರ್ಡರ್ ಮಾಡಿದ್ದೀನಿ, ಬಿಕಾಸ್ ಸಕ್ಕತ್ತಾಗಿತ್ತು. ನನಗೆ ಅಷ್ಟು ಇಷ್ಟ ಆಯಿತು ಪ್ರಾಡಕ್ಟ್ ಅಂತ. ಸೊ ನಿಮಗೂ ಏನಾದರೂ ಬೇಕಿತ್ತು ಅಂತಂದರೆ ನಾನು ನಿಮಗೆ ಇಲ್ಲಿ ನಂಬರ್ ಹಾಕಿರ್ತೀನಿ, ನೀವು ಅವ್ರಿಗೆ ಚೆಕ್ಔಟ್ ಮಾಡ್ಬೋದು. ಜೊತೆಗೆ ಇನ್ಸ್ಟಾಗ್ರಾಮ್ ಪೇಜ್ನೂ ಸಹ ನಾನು ಆ್ಯಡ್ ಮಾಡಿರ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ನೀವು ಚೆಕ್ ಮಾಡಿದ್ರೆ ನಾನು ಇವ್ರದ್ದು ಆ್ಯಡ್ ಮಾಡಿದ್ದೀನಿ ಆಲ್ರೆಡಿ ಒಂದು. ಸೊ ನೀವು ಚೆಕ್ ಮಾಡ್ಬೋದು, ನೀವು ಪಾಪುಗೆ ಯೂಸ್ ಮಾಡ್ಬೋದು. ಆ್ಯಂಡ್ ಡಿಸ್ಕ್ಲೇಮರ್ ಇನ್ನೊಂದು ಏನಪ್ಪ ಅಂತಂದರೆ ಎಲ್ಲ ಬಾಡಿ ಟೈಪು ಒಂದೇ ಅಲ್ಲ, ಎಲ್ಲ ಸ್ಕಿನ್ ಟೈಪು ಒಂದೇ ಅಲ್ಲ, ಎಲ್ಲ ಬೇರೆ ಬೇರೆ ಡಿಫ್ರೆಂಟ್ ಟೆಕ್ಸ್ಚರ್ ಇರುತ್ತೆ. ಮನುಷ್ಯರಿಗೇನೆ ಇವಾಗ ನಾನು ಯೂಸ್ ಮಾಡಿದ ಕ್ರೀಮು ನನ್ನ ಹಸ್ಬೆಂಡ್ಗಾಗಲ್ಲ ಅಥವಾ ಬೇರೆಯವ್ರಿಗಾಗಲ್ಲ.
ಸೊ ಎಲ್ಲರ ಸ್ಕಿನ್ ಟೆಕ್ಸ್ಚರು ಸ್ಕಿನ್ ಬೇರೆ ಬೇರೆ ಥರ ಇರುತ್ತೆ. ಮಕ್ಳಿಗೂ ಅಷ್ಟೇ ಎಲ್ಲ ಒಂದೇ ಥರ ಇರಲ್ಲ. ನನಗೆ ಅವಳಿಗೆ ತುಂಬ ಚೆನ್ನಾಗಿ ಸೂಟ್ ಆಗಿರೋದು ನಿಮ್ಮ ಮಗುಗೂ ಸೂಟ್ ಆಗುತ್ತೆ ಅನ್ನೋ ಥರ ಇರಲ್ಲ. ಸೊ ಫಸ್ಟು ಪ್ಯಾಚ್ ಟೆಸ್ಟ್ ಮಾಡಿ ಅವ್ರು ಸ್ಮಾಲ್ ಕ್ವಾಂಟಿಟಿ ತರಿಸಿ ಯೂಸ್ ಮಾಡಿ ನೋಡಿ, ಏನು ರ್ಯಾಷಸ್ ಆಗಿಲ್ಲ, ಅವಳು ಏನು ಕಿರಿಕಿರಿ ಆಗಿಲ್ಲ, ಸಕ್ಕದಾಗಿ ಸೂಟ್ ಆಗಿದೆ ಅಂತಂದರೆ ನೀವು ಕಂಟಿನ್ಯೂ ಮಾಡ್ಬೋದು. ನನಗೆ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು, ನಿಜನಾ ಏನದು ಪಕ್ಕಾ ವರ್ಕ್ ಆಗುತ್ತಾ ಅಂತ ಎಲ್ಲ. ಸೊ ನನ್ನ ಮಗಳಿಗೆ ಯಾವುದೆಲ್ಲ ನಾನು ಯೂಸ್ ಮಾಡ್ತೀನಿ, ಅವಳಿಗೆ ಏನೂ ಆಗದೆ ಇರೋದನ್ನಷ್ಟೇ ನಾನು ನಿಮಗೆ ತೋರ್ಸೋಕ್ಕಾಗೋದು. ಸೊ ಇಷ್ಟೇ, ನೀವು ಪ್ಯಾಚ್ ಟೆಸ್ಟ್ ಮಾಡಿ ಆಫ್ಟರ್ ದಟ್ ನೀವು ಯೂಸ್ ಮಾಡಿ. ಆ್ಯಂಡ್ ಇವತ್ತಿಂದು ಮಗಳು ಔಟ್ಫಿಟ್ ನೋಡಿ, ಇಂದ ಔಟ್ಫಿಟ್ ಅವನೇ ಕಂದ ಓನಮ್ಮ ಖುಷಿಯಾಗ್ಬಿಟ್ಟಿದ್ದಾಳೆ, ಖುಷಿಯಾಗಿದ್ದಾಳೆ. ಸೊ ಇವತ್ತಿಂದು ಔಟ್ಫಿಟ್ ಇದು ಆ್ಯಕ್ಚುಲಿ ಫೇಸ್ ರಿವೀಲಿಂಗ್ ಟೈಮಲ್ಲಿ ಹಾಕಿದ್ದು. ಇವತ್ತು 5th ಮಂತ್ ಬರ್ಡೇ ನಿಂದು. ಹ್ಯಾಪಿ ಬರ್ಡೇ. ಓ ಅವಳಿಗೆ ನಿದ್ದೆ ಬಂದ್ಬಿಟ್ಟಿದೆ. ಎಲ್ಲ ಬರ್ಡೇ ವಿಶ್ ಮಾಡಿಬಿಡಿ, ಬ್ಲೆಸ್ ಮಾಡಿ. ಹ್ಯಾಪಿ ಬರ್ಡೇ. ಬರ್ತೀಯಾ ನನ್ನ ಹತ್ರ? ಬರ್ತೀಯಾ ನೀನು? ಮುದ್ದು ಬಂಗಾರಿ ಮುದ್ದು ಬಂಗಾರಿ ಇದು. ಅಣ್ಣನ ಜೊತೆ ಹೋಯ್ತೀಯ ಚಿನ್ನಮ್ಮ ನೀನು? ಅಣ್ಣನ ಜೊತೆ ಹೋಯ್ತೀಯಾ? ಖುಷಿ ಅವಳಿಗೆ, ಖುಷಿ. ಸೊ ಬನ್ನಿ, ಅವಳಿಗೆ ಇನ್ನೇನು ನಿದ್ದೆ ಮಾಡಿಸ್ಬೇಕು. ನಿದ್ದೆ ಮಾಡಿಸ್ಬಿಟ್ಟು ಆಫ್ಟರ್ ದಟ್ ಕೇಕ್ ಮಾಡೋಣ ಇವತ್ತು ಸಿಂಪಲ್ ಆಗಿ. ಓಕೆ, ಆ್ಯಕ್ಚುಲಿ ಕೇಕ್ ಮಾಡೋದಕ್ಕೆ ಮೋಲ್ಡ್ ಇರಲಿಲ್ಲ ಮನೇಲಿ, ಆ್ಯಂಡ್ ಪೆಪ್ಪರ್ ಶೀಟು ಇರಲಿಲ್ಲ. ಸೊ ದಟ್ಸ್ ವೈ ಅದು. ಆ್ಯಂಡ್ ಒಂದು ಮೋಲ್ಡ್ನ ಆರ್ಡರ್ ಮಾಡಿದ್ದೆ ಬ್ಲಿಂಕಿಟ್ಟಲ್ಲಿ. ಗೊತ್ತಿಲ್ಲ ಹೇಗಿದೆ ಕ್ವಾಲಿಟಿ ಅಂತ. ಲೆಟ್ ಚೆಕ್ ಇಟ್ ಔಟ್. ಯಾ, ಪರವಾಗಿಲ್ಲ, ಗುಡ್. ಹಾರ್ಟ್ ಶೇಪ್ದೆ ತರಿಸ್ದೆ, ಚೆನ್ನಾಗಿರುತ್ತೆ ಅಂತ. ಬಿಕಾಸ್ ಇನ್ಮೇಲೆ ಸ್ವಲ್ಪ ಬೇಕ್ ಐಟಮ್ಸ್ ಎಲ್ಲ ಟ್ರೈ ಮಾಡೋಣ ಅಂತ ನಂಗೆ ಇಷ್ಟ. ಆ್ಯಕ್ಚುಲಿ ಈ ಬೇಕ್ ಐಟಮ್ಸು ಆ್ಯಂಡ್ ವೆರೈಟೀಸ್ ಆಫ್ ವೆರೈಟಿ ಮಾಡೋದಕ್ಕೆ ನನಗಿಷ್ಟ. ಹೇಳಬೇಕಂತಂದರೆ ಅಡುಗೆ ಮಾಡೋದೇ ತುಂಬ ಖುಷಿ, ಈ ಥರ ಮಾಡೋಕ್ಕೂ ತುಂಬ ಖುಷಿ. ಸೊ ಇದನ್ನು ಮಾಡೋಣ ಅಂತ ತರಿಸಿದ್ದೀನಿ, ಬನ್ನಿ. ಸೊ ಇವಾಗ ಬಿಫೋರ್ ಕೇಕ್ ಮಾಡೋಕ್ಕಿಂತ ಮುಂಚೆ ನಮ್ಮ ಅಮ್ಮಂಗೆ ಆಮ್ಲೆಟ್ ಮಾಡಿಕೊಡ್ತಾ ಇದ್ದೀನಿ. ಒಂದು ಸ್ವಲ್ಪ ಎನರ್ಜಿ ಬೇಕಲ್ಲ, ಸೊ ನಾನು ಒಂದು ಆಮ್ಲೆಟ್ ಮಾಡ್ಕೊಂಡು ತಿಂದು ನಮ್ಮ ಅಮ್ಮಂಗೆ ಒಂದು ಸ್ವಲ್ಪ ಆಮ್ಲೆಟ್ ಮಾಡಿಕೊಡ್ತಾ ಇದ್ದೀನಿ. ಆ್ಯಂಡ್ ಕಾಫಿ ಬೇಕಂತೆ, ಕಾಫಿ ರೆಡಿ ಇದೆ. ಸೊ ಇದನ್ನ ನಾವು ಅಮ್ಮಂಗೆ ಕೊಟ್ಬಿಟ್ಟು ದೆನ್ ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುವ. ಫಸ್ಟ್ ಏನಂತ ಅಂದರೆ ಒಂದಷ್ಟು ಡೇಟ್ಸ್ನ, ಅಂದರೆ ಒಂದು 10 to 12 ಡೇಟ್ಸ್ನ ನಾನು ಬಿಸಿ ಹಾಲಲ್ಲಿ ನೆನೆಸಿ ಇಟ್ಟಿದ್ದೀನಿ. ಇದನ್ನು ಒಂದು 1/2 hour or 1 hour ನೆನೆಸಿಡಬೇಕು. ಸೊ ಆವಾಗ ಡೇಟ್ಸ್ ಎಲ್ಲ ಸ್ವಲ್ಪ ಮೆತ್ತಗಾಗುತ್ತೆ. ಸೊ ಸಾಫ್ಟ್ ಆಗೋವರೆಗೂ ಡೇಟ್ಸ್ನ ನೆನೆಸಿಡಬೇಕು. ಸೊ ನಾನು ನೆನೆಸಿಟ್ಟಿದ್ದೀನಿ. ಒಂದು ಮಿಕ್ಸಿಂಗ್ ಬೌಲ್ಗೆ 2 cup ರಾಗಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಹಾಕೋತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು. ಆ್ಯಂಡ್ ಒಂದು ಅರ್ಧ ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಹಾಕೋತಾ ಇದ್ದೀನಿ. ಇದಕ್ಕೆ ಇವಾಗ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ನೀಟಾಗಿ ಎಲ್ಲನೂ ಪೌಡರ್ಸ್ ಎಲ್ಲನೂ ಫಸ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆಗಿದೆ. ಇದಕ್ಕೆ ಇವಾಗ 2 ಟೇಬಲ್ ಸ್ಪೂನು ಗೀ ಹಾಕೋಣ, ತುಪ್ಪ. ಮೆಲ್ಟೆಡ್ ಗೀ ಆದರೂ ಹಾಕೋಬೋದು, ಇದಾದರೂ ಹಾಕೋಬೋದು. ನೀವು ನೀಟಾಗಿ ಮೆಲ್ಟ್ ಮಾಡಿನೂ ಹಾಕೋಬೋದು. 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವಾಗ ಇದಕ್ಕೆ ನಾನು ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಡೇಟ್ಸ್ನ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನ ನೀಟಾಗಿ ಮಿಕ್ಸ್ ಮಾಡಬೇಕು, ಲಮ್ಸ್ ಇರಬಾರ್ದು. ಈಗ ಇದನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಕ್ಕೆ ಇವಾಗ 1 ಕಪ್ ಹಾಲನ್ನ ಹಾಕೋತಾ ಇದ್ದೀನಿ. ನೀವು ಕನ್ಸಿಸ್ಟೆನ್ಸಿ ನೋಡಬೇಕು, ನೋಡ್ಬಿಟ್ಟು ಹಾಲು ಹಾಕೋಡಿ. ಸೊ ನಿಮಗೆ ಗೊತ್ತಾಗುತ್ತೆ. ನಾನು ಇವಾಗ ಕಂಪ್ಲೀಟ್ 1 ಕಪ್ ಹಾಲನ್ನ ಹಾಕ್ತಾ ಇದ್ದೀನಿ. ನೋಡಿ ಇವಾಗ ನನಗೆ ಈ ಕನ್ಸಿಸ್ಟೆನ್ಸಿ ಬಂದಿದೆ, ಲೈಕ್ ತಿಕ್ಕಾಗಿ ಬಂದಿದೆ. ಸೊ ನನಗೆ ಬ್ಯಾಟರ್ ಬೇಕಾಗಿರೋದು ಕೇಕಿಗೆ ಅಲ್ವಾ. ಸೊ ನಾನು ಇವಾಗ ಇನ್ನೂ ಒಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ತೀನಿ. ಇನ್ನೊಂದು ಕಪ್ಪಲ್ಲಿ ಫಸ್ಟ್ ಅರ್ಧ ಕಪ್ ಹಾಕೋತೀನಿ. ಮೆಷರ್ಮೆಂಟ್ ಆಗಲಿ ಅಥವಾ ತಿಕ್ನೆಸ್ ಆಗಲಿ ಯಾವ ಥರ ಗೊತ್ತಾಗುತ್ತೆ ಅಂತ ಅಂದರೆ, ಈಗ ಇದನ್ನು ನಾವು ಮಿಕ್ಸ್ ಮಾಡುವಾಗ ಈ ಥರ ಒಂದು ಲಿಕ್ವಿಡ್ ಫಾರ್ಮಲ್ಲಿ ಬರಬೇಕು. ಇದು ಇನ್ನೂ ಒಂದು ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಬರಬೇಕು. ಸೊ ನಾನು 2 ಕಪ್ ಹಾಲು ಹಾಕ್ಕೊಂಡಿದ್ದೆ ಆಲ್ರೆಡಿ, ಮತ್ತೆ ಅರ್ಧ ಕಪ್ ಹಾಲು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ, ರಾಗಿನ ನಾನು ಆ್ಯಕ್ಚುಲಿ ರಾಗಿ ಹಿಟ್ಟನ್ನ 2.5 ಕಪ್ ಹಾಕ್ಕೊಂಡಿದ್ದೆ. ಸೊ ದಟ್ಸ್ ವೈ ಇವಾಗ 2.5 ಕಪ್ ಹಾಲು ಯೂಸ್ ಮಾಡಿದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡ್ತೀನಿ, ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಹಾಂ ನೋಡಿ, ಇವಾಗ 2.5 ಕಪ್ ಮಿಲ್ಕ್ ಹಾಕಿದ್ಮೇಲೆ ಇದು ಈ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಈ ಥರ ಬರಬೇಕು. ಇದು ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ. ಸೊ ಇದನ್ನ ಇವಾಗ ಮೋಲ್ಡಿಗೆ ಶಿಫ್ಟ್ ಮಾಡೋಣ. ಇಲ್ಲಿ ನಾನು ಉಪ್ಪು ಹಾಕ್ಬಿಟ್ಟು ಕುಕ್ಕರ್ನ 10 minutes ಪ್ರೀ ಹೀಟ್ ಮಾಡ್ಕೊತಾ ಇದ್ದೀನಿ.
ಇವಾಗ ನಾನು ಈ ಪಾತ್ರೆಗೆ ತುಪ್ಪನ ಗ್ರೀಸ್ ಮಾಡ್ಕೊಂಡಿದ್ದೀನಿ ಪೂರ್ತಿ ಇದಕ್ಕೆ. ಒಂದು ಸಾಲ್ಟ್ ಪೇಪರ್ ಹಾಕಿದ್ದೀನಿ. ಈಗ ಇದನ್ನು ಇದರೊಳಗಡೆ ಪೂರ್ ಮಾಡೋಣ. ಇವಾಗ ಈ ಥರ ಕಾಣುತ್ತೆ ಇದು. ಇದಕ್ಕೆ ನಮ್ಮ ಮನೇಲಿ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಇತ್ತು, ಅದನ್ನೆಲ್ಲ ಚಾಪ್ ಮಾಡ್ಕೊಂಡಿದ್ದೀನಿ. ಅದನ್ನ ಕಂಪ್ಲೀಟ್ ಇವಾಗ ಇದ್ರ ಮೇಲೆ ಹಾಕ್ತೀನಿ. ನನ್ನ ಮಗಳು ಎದ್ದು ಬಂದ್ಬಿಟ್ಲು. ನಮ್ಮಮ್ಮಂಗೆ ಅವಳನ್ನ ಮಲಗಿಸೋ ಇದಿಲ್ಲ ಆಯಿತಾ, ಆಡ್ಬೇಕು ಅವಳ ಹತ್ರ ನಮ್ಮಮ್ಮ. ಸೊ ಅದಕ್ಕೆ ಅವಳನ್ನ ಎತ್ಕೊಂಡ್ಬಂದ್ಬಿಡೋದು. ಮಲಗಿಸು ಅಂತ ಹೇಳಿದ್ರು ಎದ್ದವಳೆ ಅಮ್ಮು ಅಂತ. ಎಲ್ಲೋದ್ರು? ಇಲ್ಲೇ ಬಂದ್ರು ನೋಡಿ. ಏ ಚಿನ್ನಮ್ಮ ಅದ್ಬಿಟ್ಟ ನೀನು, ಪಾಚಿ ಮಾಡಲಿಲ್ಲ ನೀನು. ಚಿನ್ನಗುಂಡು ತಲೆ ನೋಡಿ, ತಲೆ ಅವಳ್ದು ಹೆಂಗಾಗಿದೆ ಅಂತ. ಮಲ್ಗಿದ್ರೆ ಹಂಗಾಗ್ಬಿಡುತ್ತೆ. ಸೊ ನಿಂಗೆ ಕೇಕ್ ಮಾಡ್ತಾ ಇದ್ದೀನಿ. ನಿನ್ನ ಹೆಸ್ರು ಹೇಳ್ಕೊಂಡು ನಾವೇ ತಿಂತೀವಿ. ಸೊ ಇವಾಗ ಇದಾಗಿದೆ. ಇದನ್ನ ಇದರಲ್ಲಿ ಒಂದು 10 ನಿಮಿಷ ಪ್ರೀ ಹೀಟ್ ಮಾಡಿದ್ದು ಇದು. ಸೊ ದಟ್ಸ್ ವೈ ಇದಕ್ಕೆ ಇದನ್ನ ಇವಾಗ ಒಳಗಡೆ ಇಡೋಣ. ಸೊ ಇವಾಗ ಇದನ್ನ ಈ ಥರ ಪ್ಲೇಸ್ ಮಾಡಾಯಿತು. ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 30 to 45 ಮಿನಿಟ್ಸ್ ಇದನ್ನು ಹಾಗೆ ಸಣ್ಣ ಉರಿಲಿ ಬೇಯಿಸೋಣ. ಸೊ ಐ ಆಮ್ ಸೂಪರ್ ಎಕ್ಸೈಟೆಡ್ ಯಾವ ಥರ ಬರುತ್ತೆ ಕೇಕು ಅಂತ. ಸಚಿನ್ಗೂ ಗೊತ್ತಿಲ್ಲ ನಾನು ಇವತ್ತು ಇದು ಮಾಡ್ತಾ ಇದ್ದೀನಿ ಅಂತ. ಅವನು ಆಚೆ ಹೋಗಿದ್ದಾನೆ. ಸೊ ಇನ್ನೂ ಬಂದಿಲ್ಲ. ಇನ್ನೇನು ಒಂದು ಅರ್ಧ ಗಂಟೆ ಅವರು ಬರ್ತಾರೆ. ಅವ್ರು ಬರೋ ಅಷ್ಟರಲ್ಲಿ ಕೇಕು ರೆಡಿ ಆಗಿರುತ್ತೆ. ಬನ್ನಿ. ಕ್ಯಾಮರಾ ನೋಡ್ಬಿಟ್ಟ ನೀನು. ಒಬ್ಳೆ ಆಟ ಆಡ್ಕೊತಾ ಇದೆಯಾ ಬಂಗಾರಿ? ಚಿನ್ನ ಬಂಗಾರಿ, ಮುದ್ದ ಬಂಗಾರಿ, ಏ ಮುದ್ದುಮ ಮುದ್ದುಮ. ಸೊ ಇವಾಗ ಒಂದು ಅಮೆಝಾನಲ್ಲಿ ಒಂದು ಆರ್ಡರ್ ಹಾಕಿದ್ದೆ ಪಾಪುಗೆ ಅಂತ. ಒಂದು ಟೆಡಿ ಡ್ರೆಸ್ ಹಾಕಿದ್ದೆ ಪಿಂಕ್ ಕಲರು. ನೆನ್ನೆ ಆರ್ಡ್ರ್ ಮಾಡಿದ್ದೆ. ಚಳಿ ಜಾಸ್ತಿ ಅಲ್ವಾ, ಅವಳು ಟೋಪಿ ಎಲ್ಲ ಹಾಕೊಳ್ಳಲ್ಲ, ಎಲ್ಲ ತೆಗೆದು ಬಿಡ್ತಾಳೆ. ಸೊ ದಟ್ಸ್ ವೈ ಆಲ್ರೆಡಿ ಆರ್ಡ್ರ್ ಬಂದ್ಬಿಡ್ತು. ನಾಳೆ ಇದ್ದಿದ್ದು ಡೆಲಿವರಿ, ಸೊ ಬೇಗನೆ ಬಂದ್ಬಿಡ್ತು. ಅವಳು ಬರ್ಡೇ ದಿನವೇ ಬಂತು. ನೋಡೋಣ ಕ್ವಾಲಿಟಿ ಎಲ್ಲ ಹೇಗಿದೆ, ಅವಳಿಗೆ ಚೆನ್ನಾಗಿ ಕಾಣುತ್ತಾ, ಫಿಟ್ ಆಗುತ್ತಾ ಅಂತ. ಬಿಕಾಸ್ ನಾನು 0 to 3 ಮಂತ್ಸ್ದೇ ಹಾಕಿದ್ದೆ, ಅವಳಿಗೆ ಸ್ವಲ್ಪ ಫಿಟ್ಟಾಗಿರಲಿ ಅಂತ ಅಂದ್ಬಿಟ್ಟು. ನೋಡೋಣ ಹೇಗೆ ಕಾಣುತ್ತೆ ಅಂತ. ಈಗ ಬಂತು ಪಾರ್ಸಲ್. ಲೆಟ್ಸ್ ಚೆಕ್ ಇಟ್ ಔಟ್. ಚಿನ್ನಮ್ಮ ಶಾರ್ಟ್ ಡ್ರೆಸ್ಸು ಬಂತು ನಿಂಗೆ, ಹೊಸ ಸ್ವೆಟರು. ಆ್ಯಕ್ಚುಲಿ ಇದನ್ನ ನಾನು ತುಂಬ ನೋಡಿದ್ದೆ ಆಯಿತಾ. ಬಿಫೋರ್ ದಟ್ ನಾನು ಪ್ರೆಗ್ನೆನ್ಸಿಲಿ ಇದ್ದಾಗೇ ನಾನು ನೋಡಿದ್ದೆ ಆಯಿತಾ. ಚಿಕ್ಕ ಮಕ್ಕಳು ಇನ್ನೂ ಇದು ಓಡಾಡೋ ಟೈಮ್ ಆಗಿಬಿಟ್ರೆ ಅಂತೂ ಮಕ್ಕಳು ಸಕ್ಕದಾಗಿ ಕಾಣುತ್ತೆ. ಸೊ ಅದನ್ನು ನೋಡಿದ್ದೆ ನಾನು ಸಚಿನ್ಗೆ ಹೇಳ್ತಾ ಇದ್ದೆ ಈ ಥರ ಎಲ್ಲ ಹಾಕಬೇಕು ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಇವಾಗ ತರಿಸಿದ್ದೀವಿ, ನೋಡೋಣ. ಸೊ ಈ ಥರ ಇದೆ, ಉದ್ದನೇ ಆಗುತ್ತೆ. ನಾನು 0 to 3 ಮಂತ್ಸ್ ಹಾಕಿದ್ದೆ, ಅದೇ ಉದ್ದ ಇದೆ. ಆ್ಯಕ್ಚುಲಿ ಬೇಜಾನು ಉದ್ದ ಇದೆ ಗುರು, ಪರವಾಗಿಲ್ಲ. ಅಫೋರ್ಡಬಲಲ್ಲಿದೆ ಕ್ವಾಲಿಟಿ. ಇಟ್ಸ್ ಗುಡ್. ಆಚೆ ಸುಮ್ಮನೆ ಎಲ್ಲಾದರೂ ಹೋದಾಗ ಅವಳು ಹ್ಯಾಟ್ ಎಲ್ಲ ಏನೋ ಹಾಕೊಳ್ಳಲ್ಲ. ಸೊ ಸಚಿನ್ ಹೇಳ ಪಿಂಕ್ ಕಲರ್ ರ್ಯಾಬಿಟ್ ಥರ ಇದ್ದರೆ ನೋಡಿ ಚೆನ್ನಾಗಿರುತ್ತೆ ಅಂತ. ಸೊ ಆ ಥರ ಎಲ್ಲ ಇದೆ ನೋಡಿ, ಬಾಲ ಎಲ್ಲ ಇದೆ, ಸಕ್ಕದಾಗಿದೆ. ಹಾಕೋಣ ಬಂಗಾರಿ ನಿಂಗೆ, ಹಾಕೋಣ ಬಂಗಾರಿ ನಿಂಗೆ. ಅಯ್ಯೋ ಕೂದಲು ನೋಡುವ, ಹಾಕೋಣ ಚಿನ್ನಮ್ಮ ನಿಂಗೆ, ಹಾಕೋಣ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಸ್ವಲ್ಪ ದೊಡ್ಡದು ಅವಳಿಗೆ, ಬಟ್ ಇಟ್ಸ್ ಗುಡ್. ಅವಳು ಕಾಲು ಬರಲ್ಲ ಕೆಳಗಡೆ. ಓಕೆ ಹೀಗೆ ಬರುತ್ತೆ. ಒಂಚೂರು ದೊಡ್ಡದು, ಬಟ್ ಚೆನ್ನಾಗಿದೆ. ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ, ಬೆಚ್ಚಗಿರುತ್ತೆ. ಇದು ಫರ್ ಮೆಟೀರಿಯಲ್ ಥರ ಇದೆ ಇದು. ಸೊ ಚೆನ್ನಾಗಿದೆ ಅಲ್ಲ ಬಂಗಾರಮ್ಮ, ಚೆನ್ನಾಗಿದ್ಯಾ? ಅವಳಿಗೆ ಇರಿಟೇಷನ್ನು, ಅವಳಿಗೆ ತಲೆ ಮೇಲೆ ಏನಾನ ಹಾಕ್ಬಿಟ್ರೆ. ಸೊ ಅದಕ್ಕೆ ಆಚೆ ಏನಾದರೂ ಕರ್ಕೊಂಡೋದ್ರೆ ಈವ್ನಿಂಗ್ ಟೈಮು ಪಾರ್ಕ್ಗೋ ಅಥವಾ ವಾಕಿಂಗೋ, ಸೊ ಚೆನ್ನಾಗಿ ಕಾಣುತ್ತೆ ಅಂತ ತರಿಸ್ದೆ. ಸೂಪರ್. ರಿಟರ್ನ್ ಮಾಡೋಣ ಇಫ್ ಇನ್ ಕೇಸ್ ಆಗಿಲ್ಲ ಅಂದ್ಕೊಂಡೆ, ಬಟ್ ರಿಟರ್ನ್ ಏನು ಮಾಡಲ್ಲ, ಚೆನ್ನಾಗಿದೆ. ಗೈಸ್ ಯು ಬಿಲೀವ್ ಆರ್ ನಾಟ್, ಸಕ್ಕದಾಗಿ ಬಂದಿದೆ ಕೇಕು. ನೋಡೋಕ್ಕಂತೂ ಸಕ್ಕದಾಗಿದೆ. ಅದು ಆಗಿದೆಯಾ ಇಲ್ವಾ ಅಂತ ಗೊತ್ತಿಲ್ಲ, ನಿಮ್ಮ ಹತ್ರನೇ ಚೆಕ್ ಮಾಡೋಣ ಅಂತ ನಾನು ಹಾಗೆ ಕ್ಯಾಮ್ರಾ ಇಟ್ಕೊಂಡು ಬಂದಿದ್ದೀನಿ. ಸಿ ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಕಂಪ್ಲೀಟ್ ಈ ಥರ ಕಾಣಿಸ್ತಾ ಇದೆ, ಸಖತ್ ಯಮ್ಮಿಯಾಗಿ ಕಾಣಿಸ್ತಾ ಇದೆ. ಹೇಗಾಗಿದೆ ಅಂತ ಒಂದು ಸ್ವಲ್ಪ ತಣ್ಣಗಾಗಲಿ, ನಾನು ಆಮೇಲೆ ನಿಮಗೆ ಹೇಳ್ತೀನಿ, ಓಕೆನಾ. ನೋಡಿ ಇವಾಗ ಇದು ತಣ್ಣಗಾಗಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಗಾರ್ನಿಷ್ಗೆ ಅಂತ ನಾನು ಡಾರ್ಕ್ ಚಾಕ್ಲೇಟು ಆ್ಯಂಡ್ ಒಂಚೂರು ಮಿಲ್ಕ್ ಹಾಕಿ ಅದನ್ನ ಮೆಲ್ಟ್ ಮಾಡ್ಕೊತಾ ಇದ್ದೀನಿ. ಅದನ್ನ ಇದ್ರ ಮೇಲೆ ಹಾಕಿದ್ರೆ ಫಿನಿಶ್.
ಸೊ ಇದು ರೆಡಿ. ಇದು ಬ್ಯಾಕ್ ಆ್ಯಕ್ಚುಲಿ ನನ್ನ ಫ್ರೆಂಟು. ಸೊ ಇವಾಗ ಚಾಕ್ಲೇಟ್ ಸಿರಪ್ ರೆಡಿ ಮಾಡ್ಕೊಂಡಿದ್ನಲ್ಲ, ಇದೇನಿಲ್ಲ, ನಮ್ಮನೆ ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಇತ್ತು, ಅದು ಮತ್ತು ಸ್ವಲ್ಪ ಹಾಲು ಹಾಕ್ಬಿಟ್ಟು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ನೀಟಾಗಿ. ಇದ್ರ ಮೇಲೆಲ್ಲ ಹಾಕೋಣ. ಸೊ ಇವಾಗ ಚಾಕ್ಲೇಟ್ ಸಿರಪ್ ಎಲ್ಲ ಮೇಲೆ ಹಾಕಿದ್ದೀನಿ. ಸಚಿನ್ ಈಗ ಬಂದ. ನಾನು ಆ್ಯಕ್ಚುಲಿ ಅವ್ನಿಗೆ ಸರ್ಪ್ರೈಸ್ ಮಾಡೋಣ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ, ಹೇಳ್ಬಾರ್ದು ಅಂತ. ನಂಗೆ ತಡೆಯೋಕ್ಕಾಗಿಲ್ಲ. ಸೊ ಪಟ್ ಅಂತ ಹೇಳ್ಬಿಟ್ಟೆ ಫೋನ್ ಮಾಡಿದಾಗ, ಕೇಕ್ ಮಾಡ್ತಾಯಿದ್ದೀನಿ ನಾನು ಅಂತ. ಏನಿದು ಇಡೀ ರೋಡ್ ಸ್ಮೆಲ್ ಹೊಡಿತೈತೆ. ಅಲ್ಲಿ ಬಸ್ ಸ್ಟಾಪ್ ಇಂದ ಸ್ಮೆಲ್ಲು. ನಾನು ಯಾರ ಮನೇಲಿ ಹಿಂಗ್ ಮಾಡ್ತಾವ್ರೆ ನಮ್ಮ ಮನೇಲೆ ಮಾಡ್ಬೇಡ ನೀನು. ನೋಡು, ಅಯ್ಯೋ ಹಿಂಸೆ ಹಿಂಸೆ. ಏಯ್ ಯಾಕೋ ಹೊಡ್ಬಿಟ್ಟು ನಾನು ಅವಳು ಗುಡಕ್ಕೆ ಹೋಗಿ ಈ ಕೈ ಹುಡುಕ್ ಹೋಗಿ ಈ ಕೈ ನಾನು ಕೇಕ್ ಮಾಡ್ತಾ ಇದ್ರೆ ವೀಕ್ಷಕರು ಹೆಂಗ್ ನೋಡ್ತಾ ಇದ್ದಾರೆ ನಿಂತ್ಕೊಂಡು, ಇವಳನ್ನು ಸೇರಿಸಿ. ಅವಳು ನೋಡ್ತಾವಳೆ ಸೈಲೆಂಟ್ ಆಗಿ. ಪುಟ್ಟಕ್ಕ ಎಲ್ಲಿ ಪಾಪ? ಸಚ್ಚು ರಾಗಿ ಹಿಟ್ಟಲ್ಲಿ ಮಾಡಿರೋದು ಸಚ್ಚು, ಹೌದಾ? ಬಿಸ್ಕೆಟ್ ಅಲ್ಲ, ಹೆಲ್ದಿ. ಈ ಥರ ಕಾಣಿಸ್ತಾ ಇದೆ, ಈ ಥರ ರೆಡಿ ಆಗಿದೆ ಕೇಕು, ಸಕ್ಕದಾಗಿದೆ ನೋಡೋಕ್ಕೆ. ಟೇಸ್ಟ್ ಮಾಡಿ ನೋಡ್ತೀನಿ ಇವಾಗ ಹೇಗಿದೆ ಅಂತ. ಹಾಗೆ ಒಂದು ಸಣ್ಣ ಕೇಕ್ ಕಟ್ಟಿಂಗ್ ನನ್ನ ಮಕ್ಕಳ ಜೊತೆ. ಇವಾಗ ಕೇಕ್ ಕಟ್ಟಿಂಗ್ ನಡೀತಾ ಇದೆ. 5 months ಆಗೋಯ್ತು. ಕಟ್ ಮಾಡಿ ಇಟ್ಕೋ ನೀನು. ಪುಟ್ಟಕ್ಕೋರೆ ಕಟ್ ಮಾಡಿ. ಹ್ಯಾಪಿ ಮಂತ್, ಹ್ಯಾಪಿ 5th month. ತಗೊಳ್ಳಿ, ತಿನ್ನು 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 ತಿನ್ನು. ಸಕ್ಕದಾಗಿದೆ ಗೈಸ್. ಓಕೆ, ಸೊ ಚೆನ್ನಾಗಿದೆ. ಆ ಕೇಕ್ ಸ್ಪಾಂಜಿನೆಸ್ ಬರುತ್ತಲ್ಲ, ಆ ಥರ ಇರಲ್ಲ ಇದು. ಇದು ಬ್ರೌನಿ ಥರ ಇರುತ್ತೆ ಕಂಪ್ಲೀಟ್. ಸೊ ಟೇಸ್ಟ್ ಎಲ್ಲ ಸಕ್ಕದಾಗಿ ಬಂದಿತ್ತು, ಬ್ರೌನಿ ಥರ ಇತ್ತು. ನನಗೆ ತುಂಬ ಇಷ್ಟ ಆಯಿತು. ಸೊ ನೀವು ಇದೇ ಥರ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.